ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಗುರು ಸಂಚಾರ 2026 ಕನ್ಯಾ ರಾಶಿಯವರಿಗೆ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ, ಈ ಬಗ್ಗೆ ಇವತ್ತು ನಾವು ತಿಳಿಯಲಿದ್ದೇವೆ. ಈ ಮೊದಲು ಮೇಷರಾಶಿಯಿಂದ ಸಿಂಹರಾಶಿಯವರೆಗೆ ಗುರು ಸಂಚಾರದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಕನ್ಯಾ ರಾಶಿ, ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯು ಬುಧನ ಕ್ಷೇತ್ರವಾಗಿರುತ್ತದೆ. ಇದು ಮಿಥುನ ಮತ್ತು ಕನ್ಯಾ. ಈ ಮಿಥುನ ರಾಶಿಯು ಪುರುಷ ರಾಶಿಯಾಗಿದ್ದು ಕನ್ಯಾ ರಾಶಿಯು ಸ್ತ್ರೀ ರಾಶಿಯಾಗಿದೆ ಅಂಥೇಳಿ. ಹಾಗೆಯೇ ಮಿಥುನ ರಾಶಿಯು ವಾಯುತತ್ವ ರಾಶಿಯಾಗಿದ್ದು ಕನ್ಯಾ ರಾಶಿಯು ಭೂತತ್ವ ರಾಶಿಯಾಗಿದೆ ಅಂಥೇಳಿ. ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯ ಅಧಿಪತಿ ಬುಧ ನಾನು ಈಗಾಗಲೇ ಹೇಳಿದ್ದೇನೆ. ಇದು ಕನ್ಯಾ ರಾಶಿಯಲ್ಲಿ ಬುಧನ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮೂಲ ತ್ರಿಕೋಣ ಭಾವ ಕೂಡ ಕನ್ಯಾ ರಾಶಿ ಆಗಿರುತ್ತದೆ. ಈಗ ಕನ್ಯಾ ರಾಶಿಯವರಿಗೆ 2026ರಲ್ಲಿ ಗುರುವಿನ ಗೋಚರ ಫಲ ಅಂದರೆ ಗುರು 2026 ಜೂನ್ ತಿಂಗಳ 2ನೇ ತಾರೀಕಿಗೆ ಅದು ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾಗಿ ಸ್ಥಿತನಾಗಿದೆ. ಇದು ಕನ್ಯಾ ರಾಶಿಯವರಿಗೆ ಏನೆಲ್ಲ ಗುಣವನ್ನು ಕೊಡುತ್ತದೆ, ದೋಷವನ್ನು ಕೊಡುತ್ತದೆ ಅಂತ ಹೇಳಿ ನೋಡಿ. ಇಲ್ಲಿ ಕನ್ಯಾ ರಾಶಿಯವರ 4ನೇ ಭಾವದ ಅಧಿಪತಿ ಹಾಗೂ 7ನೇ ಭಾವದ ಅಧಿಪತಿ 11ರಲ್ಲಿ ಸ್ಥಿತವಾಗಿದೆ. ಕನ್ಯಾ ರಾಶಿಯವರಿಗೆ 4ನೇ ಭಾವ ಹಾಗೂ 7ನೇ ಭಾವದ ಅಧಿಪತಿಯಾಗಿರುವಂತಹ ಗುರು 11ರಲ್ಲಿ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ. ಕನ್ಯಾ ರಾಶಿಯವರ 4ನೇ ಭಾವ ಹಾಗೂ 7ನೇ ಭಾವದ ಅಧಿಪತಿಯಾದಂತಹ ಗುರುಗ್ರಹ ಕನ್ಯಾ ರಾಶಿಯವರ 11ನೇ ಭಾವದಲ್ಲಿ ಉಚ್ಚಸ್ಥನಾಗಿ ಸ್ಥಿತವಾಗಿದೆ. 11ನೇ ಭಾವ ಎಂಬುದು ಲಾಭಸ್ಥಾನ. ಅದರಲ್ಲಿ ಗುರು ಬಂದಾಗ ಎಲ್ಲ ದೇವರ ಅನುಗ್ರಹ ಇರುತ್ತದೆ ಅಂತ. ಯಾಕೆಂದರೆ ಗುರು ಸರ್ವೇಶ್ವರಕಾರಕ ಅಂತ. ಕುಟುಂಬದಲ್ಲಿ ಸಂತೋಷ, ಉದ್ಯೋಗದಲ್ಲಿ ಉನ್ನತಿ, ಸಹೋದರರಲ್ಲಿ ಸಹಕಾರ, ಭೂಮಿ ವಾಹನ ಖರೀದಿ, ಹಾಗೆಯೇ ಬಿಸಿನೆಸ್ಸಿನಿಂದ ಆದಾಯ, ಆರ್ಥಿಕವಾಗಿ ತುಂಬ ಅನುಕೂಲ ಸ್ಥಿತಿಯನ್ನು 11ನೆಯ ಗುರುವು ಕೊಡುತ್ತದೆ ಅಂತೆ. ಪ್ರಶಸ್ತಿ ಹಾಗೂ ಅಧಿಕಾರ ಕೂಡ ಇರುತ್ತದೆ. ವಿದ್ಯಾಭ್ಯಾಸಕ್ಕೆ, ಮನೆ ನಿರ್ಮಾಣಕ್ಕೆ, ಉದ್ಯೋಗಕ್ಕೆ ಎಲ್ಲ ರೀತಿಯ ಅನುಕೂಲವನ್ನು ಈ 11ನೇ ಸ್ಥಾನದ ಗುರುವು ನಿಮಗೆ ನೀಡುತ್ತದೆ. 11ನೇ ಭಾವದಲ್ಲಿ ಸ್ಥಿತವಾಗಿರುವಂತಹ ಗುರುವು ಉಳಿದ ಎಲ್ಲ ರಾಶಿಯವರಿಗಿಂತ ಅಧಿಕ ಫಲವನ್ನು ಕೊಡುತ್ತದೆ. ಯಾಕೆಂದರೆ 11ನೇ ಸ್ಥಾನ ಎಂಬುದು ಲಾಭಸ್ಥಾನ. ಗುರುವಿನ ದೃಷ್ಟಿ ಈಗಾಗಲೇ 11ನೇ ಸ್ಥಾನದಲ್ಲಿ ಸ್ಥಿತವಾಗಿರುವಂಥ ಗುರುಗ್ರಹ ತನ್ನ 5ನೇ ಭಾವ ಹಾಗೂ 7ನೇ ಭಾವ ಹಾಗೆ 9ನೇ ಭಾವಕ್ಕೆ ನೋಡುವುದರಿಂದ ಅಥವಾ ದೃಷ್ಟಿ ಬೀರುವುದರಿಂದ ಕನ್ಯಾ ರಾಶಿಯವರ 3ನೇ ಭಾವ ನೋಡಿ, 5ನೇ ಭಾವ ಕನ್ಯಾ ರಾಶಿಯವರ 3ನೇ ಭಾವಕ್ಕೂ 7ನೇ ದೃಷ್ಟಿ, ಗುರುಗ್ರಹದ 7ನೇ ದೃಷ್ಟಿ ಕನ್ಯಾ ರಾಶಿಯವರ 5ನೇ ಭಾವಕ್ಕೂ, ಗುರುಗ್ರಹದ 9ನೇ ದೃಷ್ಟಿ ಕನ್ಯಾ ರಾಶಿಯವರ 9ನೇ ದೃಷ್ಟಿ ಕನ್ಯಾ ರಾಶಿಯವರ 7ನೇ ಭಾವಕ್ಕೂ ಬೀರುವುದರಿಂದ ಕನ್ಯಾ ರಾಶಿಯವರ 3ನೇ ಭಾವ, 5ನೇ ಭಾವ ಹಾಗೆ 7ನೇ ಭಾವಕ್ಕೆ ಶುಭತ್ವ ಉಂಟಾಗಿ ಅಷ್ಟು ಒಳ್ಳೆಯ ಫಲವನ್ನು ಕೊಡುತ್ತದೆ. ಅದರಲ್ಲಿ ಸ್ಥಿತವಾಗಿರುವಂತಹ ಗುರುವು ಕನ್ಯಾ ರಾಶಿಯವರಿಗೆ ಆತ್ಮವಿಶ್ವಾಸ, ಮನೋಧೈರ್ಯ, ಸಹೋದರರಿಂದ ಸಂಬಂಧ ಅಂದರೆ ಸಹೋದರರೊಂದಿಗೆ ಸಂಬಂಧ ತುಂಬ ಒಳ್ಳೆಯದಾಗಿರ್ತಾರೆ. ಹಾಗೆಯೇ ತಾವು ಮಾಡಿಕೊಂಡು ಬರುವಂತಹ ಕೆಲಸಗಳಲ್ಲೆಲ್ಲ ಜಯವನ್ನು ಗಳಿಸ್ತಾರೆ, ಕಾರ್ಯಪ್ರವರ್ತರು ಆಗಿರುತ್ತಾರೆ ಅಂತ. ಇನ್ನು ಗುರುವಿನ 7ನೇ ದೃಷ್ಟಿಯು ಕನ್ಯಾ ರಾಶಿಯವರ 5ನೇ ಭಾವಕ್ಕೆ ಬೀರುವುದರಿಂದ 5ನೇ ಭಾವವನ್ನು ಪೂರ್ವ ಪುಣ್ಯ ಭಾವ ಅಂತ ಹೇಳ್ತಾರೆ. ಗುರುಗ್ರಹದ 7ನೇ ದೃಷ್ಟಿಯು ಕನ್ಯಾ ರಾಶಿಯವರ 5ನೇ ಭಾವಕ್ಕೆ ಬೀರುವುದರಿಂದ 5ನೇ ಭಾವಕ್ಕೆ ಶುಭತ್ವ ಉಂಟಾಗ್ತದೆ.
ಪೂರ್ವ ಪುಣ್ಯಾರ್ಜಿತವಾದಂತಹ ಭಾಗ್ಯಗಳು, ವಿಷಯಗಳನ್ನು ಕಾರ್ಯರೂಪಗೊಳಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇರ್ತದೆ. ಹಾಗೆಯೇ ಬುದ್ಧಿ ಹಾಗೂ ಧಾರಣಾ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆ ಇಲ್ಲಿ ಸಂತಾನವನ್ನು ಅಪೇಕ್ಷಿಸುವ ದಂಪತಿಗಳಿಗೆ ಸಂತಾನ ಭಾಗ್ಯ ಉಂಟಾಗ್ತದೆ, ಲಾಭ, ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿರ್ತದೆ. ಹೀಗೆಲ್ಲ 5ನೇ ಸ್ಥಾನದಿಂದ ನಾವು ತಿಳಿದುಕೊಳ್ಳಬಹುದು. ಇನ್ನು 7ನೇ ಭಾವ, ಕನ್ಯಾ ರಾಶಿಯವರ 7ನೇ ಭಾವಕ್ಕೆ ಗುರುಗ್ರಹದ 9ನೆಯ ದೃಷ್ಟಿ ಬೀರುವುದರಿಂದ 7ನೇ ಭಾವಕ್ಕೆ ಶುಭತ್ವ ಉಂಟಾಗ್ತದೆ ಅಂತ ಹೇಳಿ. ಭಾವವನ್ನು ಕಳತ್ರ ಸ್ಥಾನ ಅಂತ, ಅಂದರೆ ವಿವಾಹ, ಕಾಮ, ದಾಂಪತ್ಯ, ಅನ್ಯರೊಂದಿಗಿನ ವ್ಯವಹಾರ, ಆರ್ಥಿಕ ಸ್ಥಿತಿ, ಖರ್ಚು ಇತ್ಯಾದಿಗಳನ್ನೆಲ್ಲ 7ನೇ ಭಾವದಿಂದ ನಾವು ತಿಳಿದುಕೊಳ್ಳುತ್ತೇವೆ. ಇಲ್ಲಿ 7ನೇ ಭಾವಕ್ಕೆ ಗುರುವಿನ ದೃಷ್ಟಿ ಬೀರುವುದರಿಂದ 7ನೇ ಭಾವಕ್ಕೆ ಗುರುವಿನ ದೃಷ್ಟಿ ಬೀರುವುದರಿಂದ 7ನೇ ಭಾವಕ್ಕೆ ಶುಭತ್ವ ಉಂಟಾಗಿ 7ನೇ ಭಾವದಿಂದ ನೀಡುವಂತಹ, ಅಂದರೆ ವಿವಾಹವನ್ನು ನೋಡುವವರಿಗೆ ವಿವಾಹ ಯೋಗ, ಹಾಗೆಯೇ ಗಂಡ ಹೆಂಡತಿಯರಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳು, ಮದುವೆ ಆಗುವವರಿಗೆ ಮದುವೆ ಯೋಗ, ಹಾಗೆ ಪಾರ್ಟ್ನರ್ಶಿಪ್, ಬಿಸಿನೆಸ್ಸು, ವಿದೇಶ ಪ್ರಯಾಣ ಯೋಗ ಇತ್ಯಾದಿಗಳನ್ನೆಲ್ಲ ನಾವು 7ನೇ ಭಾವದಿಂದ ತಿಳಿದುಕೊಳ್ಳಬಹುದು. ಇಲ್ಲಿ ಕನ್ಯಾ ರಾಶಿಯವರಿಗೆ ಗುರುಗ್ರಹದ 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ ಕನ್ಯಾ ರಾಶಿಯವರ 3ನೇ ಭಾವ, 5ನೇ ಭಾವ, 7ನೇ ಭಾವಕ್ಕೆ ಬೀರುವುದರಿಂದ ಈ ಭಾಗಗಳೆಲ್ಲವೂ ಶುಭತ್ವವನ್ನು ಹೊಂದಿದ್ದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ. ಕನ್ಯಾ ರಾಶಿಯವರ ಗ್ರಹಸ್ಥಿತಿ ಹಾಗೂ ದಶಾಕಾಲವನ್ನು ನಾವು ನೋಡುವುದಾದರೆ 2026 ಜೂನ್ ತಿಂಗಳಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾಗಿ ಸ್ಥಿತವಾದಾಗ ಮೀನರಾಶಿಯಲ್ಲಿ ಶನಿ ಇರ್ತದೆ, ಕುಂಭದಲ್ಲಿ ರಾಹು ಇರ್ತದೆ, ಹಾಗೆಯೇ ಸಿಂಹರಾಶಿಯಲ್ಲಿ ಕೇತು ಇರ್ತದೆ. ಉಳಿದ ಗ್ರಹಗಳಾದಂತಹ ರವಿ, ಚಂದ್ರ, ಕುಜ, ಬುಧ, ಶುಕ್ರ ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪಿಸುವುದಿಲ್ಲ. ಯಾಕಂದರೆ ಅವುಗಳು ಬಹಳಷ್ಟು ಬೇಗ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ಳುತ್ತದೆ. ಇಲ್ಲಿ ಬಹಳ ಕಾಲದವರೆಗೆ ರಾಶಿಯಲ್ಲಿ ಸ್ಥಿತವಾಗಿರುವಂತಹ ಗುರುಗ್ರಹ, ಕೇತು ಗ್ರಹ, ರಾಹು ಗ್ರಹ, ಹಾಗೆಯೇ ಶನಿ ಗ್ರಹದ ಬಗ್ಗೆ ನಾನು ಇವತ್ತು ವಿವರಣೆ ಕೊಡುತ್ತೇನೆ. ಜೂನ್ ತಿಂಗಳ 2ನೇ ತಾರೀಕು ಗುರು ಸಂಚಾರ ಆದ ಸಮಯದಲ್ಲಿ 7ನೇ ರಾಶಿಯಲ್ಲಿ ಶನಿ ಇದೆ. ಕನ್ಯಾ ರಾಶಿಯವರ 7ನೇ ಸ್ಥಾನದಲ್ಲಿ ಶನಿ ಇರುವುದು 1, 4, 7, 10ರಲ್ಲಿ ಶನಿಯನ್ನು ಕಂಟಕ ಶನಿ ಅಂತ ಹೇಳ್ತೇವೆ. ಶನಿ ದೋಷ ಇದೆ. ಇಲ್ಲಿ ಗುರುವಿನ ದೃಷ್ಟಿ ಶನಿಯ ಅಂದರೆ ಗುರುವಿನ ದೃಷ್ಟಿ ಶನಿ ನಿಂತಿರುವ ರಾಶಿಗೆ ಬೀರುವುದರಿಂದ ಆ ಭಾಗಕ್ಕೆ ಶುಭತ್ವ ಉಂಟಾಗಿ ಎಲ್ಲ ದೋಷಗಳು ನಿವಾರಣೆ ಆಗಿ ಶನಿಯ ಪ್ರಭಾವ ಕಮ್ಮಿಯಾಗಿ ಬಹಳಷ್ಟು ಶುಭವನ್ನು ಕೊಡುತ್ತದೆ. ಹಾಗೆಯೇ 6ನೇ ಭಾವದಲ್ಲಿರುವಂಥ ರಾಹು ಒಳ್ಳೆಯ ಫಲವನ್ನು ಕೊಡುತ್ತದೆ. ಹಾಗೆಯೇ 12ರಲ್ಲಿರುವಂಥ ಕೇತು ಸ್ವಲ್ಪ ಮಟ್ಟಿಗೆ ದೋಷವನ್ನು ಕೊಟ್ಟರೂ ಬಹಳಷ್ಟು ಆರ್ಥಿಕ ಸ್ಥಿತಿಯನ್ನು ಕೊಡ್ತದೆ. ತೀರ್ಥಯಾತ್ರೆ ಮಾಡುವುದಕ್ಕೆ, ವ್ಯವಹಾರ ಸಂಬಂಧಿತವಾದಂತಹ ಟೂರ್ ಮಾಡಲಿಕ್ಕೆಲ್ಲ ಅನುಕೂಲ ಸ್ಥಿತಿಯನ್ನು ಕೊಡ್ತದೆ. ಈಗಾಗಲೇ 11ರಲ್ಲಿರುವ ಗುರು ಸಕಲಾಭಿಷ್ಟವನ್ನು ಕೊಡ್ತದೆ ಅಂತ ನಾನು ಈಗಾಗಲೇ ಹೇಳಿರ್ತೇನೆ. ಕನ್ಯಾ ರಾಶಿಯಲ್ಲಿರುವಂತಹ ಉತ್ತರ ನಕ್ಷತ್ರದ 3 ಪಾದಗಳು, 1 ಪಾದ ಸಿಂಹರಾಶಿಗೆ ಹೋಗ್ತದೆ. ಹಸ್ತ ನಕ್ಷತ್ರದ 4 ಪಾದಗಳು, ಹಾಗೆ ಚಿತ್ತಾ ನಕ್ಷತ್ರದ 2 ಪಾದಗಳು ಒಟ್ಟಿಗೆ ಕನ್ಯಾ ರಾಶಿಯಲ್ಲಿ ಬರ್ತದೆ. ಉತ್ತರ ನಕ್ಷತ್ರದವರು ರವಿ ದಶೆಯಲ್ಲಿ ಜನನ ಆಗ್ತದೆ. ಹಸ್ತ ನಕ್ಷತ್ರದವರು ಚಂದ್ರದಶೆಯಲ್ಲಿ ಜನನವಾಗ್ತದೆ. ಚಿತ್ತಾ ನಕ್ಷತ್ರದವರು ಕುಜದಶೆಯಲ್ಲಿ ಜನನವಾಗ್ತದೆ. ಜನ್ಮನಿಷ್ಠೆಗೆ ಅನುಸಾರವಾಗಿ ಉಳಿಕೆ ಬರುವಂತಹ ದಶಾಕಾಲವನ್ನು ಅವರು ಅರಿತುಕೊಂಡು, ಈಗ ಉತ್ತರ ನಕ್ಷತ್ರಕ್ಕೆ ರವಿದಶಾ ಕಾಲ ಮುಗಿದ ನಂತರ ಚಂದ್ರದಶಾ ಕಾಲ ಆರಂಭ ಆಗ್ತದೆ. ಚಂದ್ರದಶಾ ಕಾಲ ಆರಂಭ ಆದ ನಂತರ ಕುಜದಶಾ ಕಾಲ ಆರಂಭ ಆಗ್ತದೆ. ಕುಜ ಕಳೆದ ಮೇಲೆ ರಾಹು, ರಾಹು ಕಳೆದ ಮೇಲೆ ಗುರು ಕಳೆದ ಮೇಲೆ ಶನಿ ಕಳೆದ ಮೇಲೆ ಬುಧ ಕಳೆದ ಮೇಲೆ ಕೇತು ಕಳೆದ ಮೇಲೆ ಶುಕ್ರ. ಇಲ್ಲಿ ರಾಹು 18 ವರ್ಷ, ಗುರು 16 ವರ್ಷ, ಶನಿ 19 ವರ್ಷ, ಬುಧ 17 ವರ್ಷ, ಕೇತು 7 ವರ್ಷ, ಶುಕ್ರ 20 ವರ್ಷ. ಹೀಗೆ ಜನ್ಮಶಿಷ್ಟೆ ಎಲ್ಲರಿಗೂ ಕೂಡ ಜನ್ಮಶಿಷ್ಟೆ ಕಳೆದು ಉಳಿಕೆ ಬರುವಂತಹ ದಶಾಕಾಲ ಆರಂಭದಲ್ಲಿರ್ತದೆ. ತದನಂತರ ಕಂಟಿನ್ಯೂಷನ್ ಆಗಿ ಈಗ ಹಸ್ತ ನಕ್ಷತ್ರ ಚಂದ್ರದಶ ಕಳೆದ ಮೇಲೆ ಕುಜ,
ಹಾಗೆ ರಾಹು, ಗುರು, ಶನಿ, ಬುಧ, ಕೇತು, ಶುಕ್ರ ಹೀಗೆ ದಶಾಕಾಲ ನಡೀತಾ ಇರ್ತದೆ. ಆಯಾ ಸಮಯದಲ್ಲಿ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಯಾವ ಗ್ರಹಕ್ಕೆ ಬಲ ಇಲ್ಲ, ಯಾವ ಗ್ರಹ ಒಳ್ಳೆಯದನ್ನು ಕೊಡ್ತದೆ ಅದನ್ನೆಲ್ಲ ಅರಿತುಕೊಳ್ಳಿ. ಯಾವುದಾದ್ರೂ ಗ್ರಹಗಳು ದೋಷದಲ್ಲಿದ್ದರೆ ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿ. ಜಾತಕ ವಿಮರ್ಶೆ ಮಾಡಿ. ನಿಮ್ಮ ಜಾತಕದಲ್ಲಿ ಗುರುಗ್ರಹ ಬಲಿಷ್ಠವಾಗಿದ್ದರೆ ಇದು 11ರಲ್ಲಿ ಸ್ಥಿತವಾಗಿರುವಂಥ ಗುರು ಗೋಚರದಲ್ಲಿ ಬಹಳಷ್ಟು ಗುಣವನ್ನು ನಿಮಗೆ ಕೊಡುತ್ತದೆ. ಏನಾದರೂ ದೋಷಗಳಿದ್ದರೆ ಗ್ರಹ ಶಾಂತಿಗಳನ್ನು ಮಾಡಿಕೊಳ್ಳಿ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.